ತಿರ್ಕ ಕುಂದ್ರ ಒಂದೆರಡು ಚಕ್ಲಿ ಕೊಡ್ತೇನೆ ತಿನ್ನುವಂತಿ. ಅರಕ ಜೀವನಾನ ಬ್ಯಾಸರಾಗೈತಿ ನನಗೆ. ಯಾವ ಚಕ್ಲಿನೂ ಬೇಡ ಏನು ಬೇಡ. ಯಾಕೆ ತಿರ್ಕ ಏನಾತ ಸೈ ಮಾಡಿ ಬರೋದು? ಡಿವೋರ್ಸ್ ಕೊಟ್ಟು ಬಂದ್ಯಾ ನಿನ್ ಹೆಂಡತಿಗೆ? ಏನ್ ಹೇಳಿ ಲಕ್ಷ್ಮಕ್ಕ, ಕತಿ ಅದನ್ನ ದೊಡ್ಡ ಕತಿ ಐತಿ. ದೊಡ್ಡ ಕತಿ ಐತ್ಯಾ? ಹೇಳೇ ಬಿಡ ಕೇಳ್ತೇವಿ. ಮತ್ತ ನಾ ಇಲ್ಲಿಂದ ಹೋದ್ನ್ಯಾ ಸಹಿ ಕೊಡ್ಬೇಕಂತ ಹೇಳಿ ಹೋಗಿನ್ ಮಾತಾಡ್ಸಿದ್ಲ. ಎಲ್ಲಿ ಮಾತಾಡ್ತಾಳ ಲಕ್ಷ್ಮಕ್ಕ? ಎಲ್ಲಾರನು ನೆನಪು ಹಾರಿಬಿಟ್ಟಾಳ. ಮತ್ತೆ ಡಿವೋರ್ಸ್ ಆಗಲಿಲ್ಲ. ಹೋಗರೇನಕ್ಕ ಸಹ್ಯ ಮಾಡಿಸ್ಕೊಂಡಿಲ್ಲ. ಎಲ್ಲಿ ಡಿವೋರ್ಸ್ ಆಕತಿ? ಅಯ್ಯ ಮತ್ತೆ ಹಿತ್ತಲ್ದಾಗ ಬಂದ ಸೈ ಮಾಡಿ ಡಿವೋರ್ಸ್ ಕೊಟ್ಟು ಹೋಗಂದಿದ್ಲ ಅಂದಿ. ಎಷ್ಟುದ್ದಂದ ಪತ್ರ ಬರ್ದಾಳ ಅಂದಿ. ಮತ್ತೆ ಸೈ ಯಾಕೆ ತಗೊಂಡಿಲ್ಲಕಿ? ಅರೇ ತಿರ್ಕಂದೋಣ ಅಂತ ಡ್ರಾಮಾಗ ಯಾಕೆ ನೋಡಕ್ ಹೋಗಿರಿ? ಮತ್ತೆ ನೀವೇ ಸ್ವಲ್ಪ ಬುದ್ಧಿಗ ಹೊಡೆಸಿ ಸೈ ಮಾಡಿ ಬಂದ್ಬಿಡ್ಬೇಕಿಲ್ಲ ರೀ. ಮತ್ತೆ ತಿರ್ಕ ಸೈ ಆಗಿಲ್ಲ ಅಂದ್ರೆ ಎದಕ್ಕೆ ತಲೆ ಕೆಡಿಸ್ಕೊಂತಿ? ನೋಡಂತಡಿ ನಿನ್ ನೆನಪಾಗಿ ಓಡಿ ಬಂದ್ರು ಬಂದ್ಲ. ಹೋಗ ಪಾರಕ, ಇನ್ನು ನಾ ಯಾವಾಗ ನೆನಪಾಗಬೇಕೀಗೆ? ಮುಗಿದೋದ್ ಕತಿ. ಅಲ್ಲ ತಿರ್ಕ ಪಿಕ್ಚರ್ನ ನೋಡಿಲ್ಲನ? ಎಲ್ಲರ ನೀರು ಪಾರ ತರಾಕ್ ಹೋದಾಗ ಹಿಂಗ್ ಬಿದ್ದು ಕುಡ್ಲೇನ ಹಿಂದಿ ಇದ್ದಿದ್ದು ಗಂಡಂದು ಮಕ್ಕಳದು ನೆನಪಕತ್ತಲ್ಲ. ಹಂಗ ನೆನಪಾತಂದ್ರ ಬಂದ ಬರ್ತಾ ಬಿಡು ಹೋಲಿ. ಸೈ ಆಗಿಲ್ಲ ಅಂದ್ರೂ ಯಾಕೆ ತಲೆ ಕೆಡಿಸ್ಕೊಂತಿದಿ? ಅಲ್ಲ ಲಕ್ಷ್ಮಕ್ಕ, ಹಂಗ ನೆನಪಾಗಾಕ ನನ್ನ ಪಾಳೆ ಯಾವಾಗ ಬರ್ಬೇಕ? ಪಾಳೆನ ಎದ್ರ ಪಾಳೆನ ತಿರ್ಕಪ್ಪ? ಏನ್ ಹೇಳಿ ರೇಣಕ್ಕ, ಬೇಡ ಯವ್ವ. ಇಲ್ಲಿಂದ ಹೋಗಿ ಹೋಲೆತ್ತಾಗ ಪರ್ಲ ಹರಿಸ್ಕೊಂಡು ಸೈ ಮಾಡಿ ಬಂದ್ರಾತಂತ ಹೋಗಿನವ. ಹೋಗಿಂದ ಹಿತ್ತಲಾಗ ಜಗ್ಗ ಮಂದಿ ಕುಡಿದ್ರು. ಎಲ್ಲಿ ಸೈ ಮಾಡ್ಬೇಕು ಹೇಳ್ರಿ, ಮಾಡಿ ಹೊಕ್ಕನಿ ಅಂದೆ. ಯಾ ಸೈ ಮಾಡ್ತೀಪ ತಡಿ ಒಟ್ಟು ಆಕಿ ಡಿವೋರ್ಸ್ ತಗೋಬೇಕ ಅನ್ನೋದ ನೆನಪ ಹಾರ್ಯಾಳ ಅಂದ್ರ ಅವ್ರು. ಹೋಲ್ಬಿಡು ಯಾಕೆ ಆಗೋಲ್ದಕ್ಕಂತ ಹೇಳಿ ಕುಂತ್ ನೀವ ಅಲ್ಲೇ ಹಿತ್ತಲ್ದಾಗ ಮದ್ವಿ ಮಾಡ್ಕೊಂಡಿದ್ದ ಹಡ್ಸಿ ಮಗ ಇದ್ನಲ್ಲ ಅವ್ರ ಮಾವ. ಆವ ನನ್ನ ಬಾಜುಕ್ ಬಂದು ಕುಂತ. ನೋಡ ನಾಚಿಕೆಡಿ ಬೇಡ ಬಿಡ. ನಿನ್ನ ಬಾಜುಕ ಬಂದು ಕುಂತನ ಅಲ್ಲ ತಿರ್ಕ? ಆವ ನಿನ್ನ ಬಾಜುಕ ಬಂದು ಕುಂತಾನ ಸೈ. ಆರಮಣಿಯಲ್ಲಿದ್ಲ ನಿನ್ನ ಹೆಂಡತಿ. ಅಯ್ಯ ಲಕ್ಷ್ಮಕ್ಕ, ಆಕಿ ಸಾದ್ರ ಮಾವನ್ ಮಾಡ್ಕೊಳಕ್ಕಿಂತ ಮುಂಚೆ ಇನ್ನೊಬ್ಬವನ್ ಮಾಡ್ಕೊಂಡಿದ್ಲಂತ. ಇನ್ನೊಬ್ಬವನ್ ಮಾಡ್ಕೊಂಡಿದ್ಲಂತ? ಹಂಗಾರ ತಿರ್ಕ ನೀ ಮೂರನೇದವಾದಿ. ಹೊಡಬಿಟ್ಟಿ ಬಾಕಿ ಯಾರಿಗ ಗೊತ್ತಾ ಲಕ್ಷ್ಮಕ್ಕ? ಮೂರನೇದವದನ ಏನ ಐದನೇದವದನ? ಅಯ್ಯೋ ತಿರ್ಕಪ್ಪ, ಹಂಗಾರ ಏನ್ ಗತಿ ಏಪ್ಪ ನಿಮ್ ಎರಡು ಮಂದಿದು? ಹೋಗ ನೀನ ಹೋಗು. ಇದೆಂತ ಮರೆ ಕಾಯಿಲೆ ಐತೆ ಇವ? ಎಲ್ಲಿ ಜಗತ್ನ ಕೇಳಿಲ್ ಬಿಡ ಇಂತದ. ರೇ ಪಾಪ ತಿರ್ಕಂದು ಅಣ್ಣ ಫಸ್ಟ್ ಹ್ಯಾಂಡ್ ಅಂತ ಮಾಡಿತ್ತು, ಮತ್ತ ಆಮೇಲೆ ಸೆಕೆಂಡ್ ಹ್ಯಾಂಡ್ ಆತು, ಮತ್ತೀಗ ಥರ್ಡ್ ಹ್ಯಾಂಡ್ ಆಗೈತಿ. ಅರೇ ಅಲ್ಲಾಗಿ ಇನ್ನು ಎಷ್ಟು ಹ್ಯಾಂಡ್ ಅದಾವ ಯಾರಿಗ ಗೊತ್ತ್ರಿ? ಲಕ್ಷ್ಮಕ್ಕ, ಆ ಹಿತ್ತಲ್ದಾಗ ಕೂಡದವ ಸಾದ್ರ ಮಾವ ಇದ್ನಲ್ಲ, ಇಷ್ಟ ಆತ್ನವ ನನ್ನ ಬಾಜುಕ್ ಕುಂತು ನನ್ನ ತೆಕ್ಕಿ ಬಡ್ಕೊಂಡು ಗೊಳೋ ಅಂತತ್ನ. ಹೌದಾ ತಿರ್ಕಪ್ಪ? ಎದಕ್ಕ? ಅಯ್ಯಯ್ಯ ಮತ್ತ ಎರಡು ಮಂದಿನ ಬಿಟ್ಟು ಇನ್ನೊಬ್ಬ ನೆನಪಾಗ್ಯಾನಂತ ಮತ್ತ ಅಳಾಕೋಲ್ ರನ್ನು ಲಕ್ಷ್ಮಕ್ಕ. ಮಗ ತಿರ್ಕಪ್ಪ ಎಂತ ಹಣೆ ಬರ್ಬಾರ್ದಾನೆ ಯಪ್ಪ ದೇವ್ರನಿಂದ. ಯಪ್ಪ ಇನ್ ಮೇಲೆ ನೋಡಿಲೆ ಲಗ್ನ ಆಗ್ಲಿಕ್ಕೆ ಅಷ್ಟ ಹೋತಪ್ಪ. ಚಂದಗೆ ಚಲೋದು ಫಸ್ಟ್ ಹ್ಯಾಂಡ್ ನೋಡಿ ಮದುವೆಯಾಗ. ಪಾಪ ತಿರ್ಕಂದು ಅಣ್ಣಾದ ಲೈಫ್ ನೋಡ್ರಿ ಹೆಂಗಾಗ್ಬಿಟ್ಟೈತಿ ಮತ್ತ. ಅಲ್ಲ ತಿರ್ಕ ಮತ್ತೇನಾಯ್ತ ಸೈ ಮಾಡಿಸ್ಕೊಳ್ಳೇ ಇಲ್ಲನ? ಎಲ್ಲಿ ಸೈ ಮಾಡಿಸ್ಕೊಂತಾರ ಪರಕ ನಿನ್ನ ತಲಿ? ಒಂದನೇ ಗಂಡ ಡಿವೋರ್ಸ್ ಆಗಿಲ್ಲ, ಎರಡನೇದವ ನಾ ಹೆಂಗ ಕೊಡಾಕ್ ಬರ್ತೈತಿ ಸೈನ? ಈಗ ಅವನ ಸೈ ಆಗಿಂದ ಆಮೇಲೆ ನಿಂದನ? ಹೂನ ಲಕ್ಷ್ಮಕ್ಕ, ಆ ಊರಾನರು ಪಂತ್ರ ಕೂಡಿ 3 ಮಂದಿ ಮನ್ಯಾಗೂ ಒಂದೊಂದ್ ವರ್ಷ ಇರೋದಂತಕಿ. ಒಂದೊಂದು ವರ್ಷ? ಹೂನ್ ಹರಿಣಕ್ಕ, ಒಂದೊಂದ್ ವರ್ಷ ಇರೋದಂತ. ಆಕಿದ ಏನಾರ ಮನಸ್ಸು ಬದಲಿಯಾಗಿ ಸೈಗಿ ಮಾಡೋದ್ ಬೇಡ ಅಂದಾಗ ಅವ್ರ ಮನ್ಯಾಗ ಇರೋದಂತ. ಹಿಂಗ ತೀರ್ಮಾನ ಮಾಡಿದ್ರು ಅವ್ರು. ಅಲ್ಲ ತಿರ್ಕ ಹುಚ್ಚದಿ ಎಲ್ಲಿ ಶಾಣೆ ಅದಿಯ? ವಲ್ರಿ ನಾ ಮರೆಯಬೇಡ. ಅಲ್ಲ ಆಕಿಗೆ ಮದುವೆ ಆಗಿದ್ದ ನೆನಪಿಲ್ಲ. ಈಗ 3 ಬೆಳಕಿಗೆ ಬಂದಾವು. ಇನ್ನು ಯಾರ್ಯಾರನ್ನ ಏಸೆಸರ ಲಗ್ನಗೆ ಗೊತ್ತಿಲ್ಲ. ಮರೆಯಬೇಡ್ರಿಪ್ಪ, ನಾ ಸೈ ಕೊಟ್ಟು ಹೋಗ್ತೇನೆ ಅನ್ಬೇಕಿಲ್ಲ ನೀನು? ಹೌದ್ರಿ ತಿರ್ಕಂದು ಅಣ್ಣ ಹಂಗ ಹೇಳಿ ಬರ್ಬೇಕಿಲ್ಲ ರೀ ಮತ್ ನಿಮ್ದಕ್ಕ. ಅಲ್ಲ ತಿರ್ಕಪ್ಪ ಹೋದ್ರ ಹೋಗ್ಲಿ, ಅದ್ರ ಕೂಟಾಗಿನ ಹುಚ್ಚಮೂಳಿ ಕೂಟ ಚಂದಗೆ ಇನ್ನೊಂದ್ ಯಾತ್ರ ಚಲೋದು ಹುಡುಕಿ ಲಗ್ನಗ ಕೊಡ್ತಿತ್ತ. ನೀನ ಹುಚ್ಚಮೂಳ ಅವ್ರು ಹೇಳಿಂದ ಹೂ ಅಂತ ಎದ್ದು ಬಂದೇನ? ಸುಮ್ಕುಂದ್ರ ಪಾರಕ್ಕ, ಅಲ್ಲ ನಿಮಗ ಕನ್ನೆ ಹುಡುಕ್ರಿ ಅಂತ ದುಂಬಾಲ್ ಬಿದ್ನಿ. ರೊಕ್ಕ ಕೊಡ್ತೇನೆ ಅನ್ನಿ, ಸೀರೆ ಕೊಡಿಸ್ತೇನೆ ಅನ್ನಿ, ನಿಮ್ಮನ್ನ ಮದ್ವಿಗೆ 5 ಗಿತ್ತೆರ್ ಮಾಡ್ತೇನೆ ಅಂದ್ಯ. ಒಬ್ಬರ ಕನ್ನೆ ಹುಡುಕಿದ್ರ ನನಗ ಅದೇನು ದೇವ್ರ ಪುಣ್ಯ ಇತ್ತೋ ಏನೋ, ನಮ್ಮ ಮನ್ಯಾನ ಹಿರಿಯರು ಪುಣ್ಯ ಕಾಣಿಸ್ತದ. ಏನ ಎತ್ತಾಗರ ಯಾಕಾಗ್ಲಿ ಒಂದ್ ಹೇಂತ ಅನ್ನೋದು ಆಗಿತ್ತು. ಅಂದ್ರ ತಿರ್ಕಪ್ಪ ಈಗ ಅಕ್ಕಿನ ನಿನ್ ಏಂತ ಅಂತ ಒಪ್ಕೊಂಡು ಬಂದೇನ? ಅಲ್ಲಿ ಒಪ್ಕೊಂತೀಯ ಲಕ್ಷ್ಮಕ್ಕ? ಎಲ್ಲಿ ಕರ್ಕೊಂಡ್ ಬರ್ತಿದಿ? ಈಗ ಇನ್ನು ಒಂದೇ ಗಂಡನ ಮನೆಗೆ ಕಷಾರ ಎಲ್ಲಾರು ಹಿರಿಯರು ಕೂಡಿ ಅವನ ಮನ್ಯಾಗಿದ್ದಾಗ ಎಲ್ಲೆಲ್ಲಿ ನೆನಪಾರ್ತಾಳೋ ಯಾ ನೆನಪಾಕತ್ತೀವೋ ಯಾರಿಗ್ ಗೊತ್ತ? ಮತ್ತ ಅವಂದ್ ಮನೆಯಿಂದ 1 ವರ್ಷ ಆಗಿಂದ 2ನೇ ಗಂಡನ ಮನೆಗೆ ಹೋಗ್ತಾಳ. 2ನೇ ಗಂಡನ ಮನೆಗೆ ಹೋದ್ಲಂತ ಇಟ್ಕೋ, ಹಿತ್ತಲಾಗ ಹೋಗಿಂದ ಅಲ್ಲಿ ಯಾರು ನೆನಪಕತೆ ಏನ? ಮುಂಚಿ ಬಾಗಲ್ಕ್ ಬಂದಿಂದ ಅಲ್ಲಿ ಯಾರು ನೆನಪಕತಿ ಏನ ಯಾರಿಗ್ ಗೊತ್ತ? ಅವನ ಮನಿ ಎಲ್ಲಾ 12 ತಿಂಗಳು ಮುಗಿಸಿ ನನ್ನ ಮನೆಗೆ ಬರಕೊಡ್ದ 3ನೇ ವರ್ಷ ಆಗಿರ್ತತಿ. ಅರೇ ಪಾಕಂದು ಅಕ್ಕ, ನಮ್ದಕ್ಕ ಎಲ್ಲ ಕರ್ಕೊಂಡ್ ಬರಾಕ್ ಕುಂತಾರ್ರಿ ನಾನು. ಮತ್ತೆ ಊರಾಗಿಂದ ಮಂದಿ ಕೂಡಿ ಕಳ್ಸಾಕ್ ಕುಂತಾರ್ರಿ ಪಾಳೆ ಪ್ರಕಾರ ಮ್ಯಾಲೆ. ಹೌದ್ ಬಿಡ ಲಕ್ಷ್ಮಕ್ಕ, ನಿಮ್ಮಂತಾರು ಹೆಣ್ಣು ಹುಡುಗರ್ನ ನಡೀತಿರಲ್ಲ. ಎಲ್ಲಿ ಕಳಿಸ್ತೀರ ಅವ್ರನ್ನ? ಬರೇ ಒಂದ್ ಡಿಗ್ರಿ ಮಾಡಿರ್ತಾವು, ಸಮಾಧಾನ ಇರುದಿಲ್ಲ ನಿಮ್ಗ. ಮತ್ತೊಂದು ಡಿಗ್ರಿ ಮಾಡಿಸ್ತೀರಿ. ಇಷ್ಟ ಆಕತಿ ಮುಗುಸಿ ಆಕಿಗೆ 2 ಡಿಗ್ರಿ ಮಾಡಿ 4 ಕೊಂಬ ಬಂದಿರ್ತಾವ. ರೇಣಕ್ಕ ಒಟ್ಟು ಬಾಯಿ ಮುಚ್ಕೊಂಡ್ ಕುಂತ್ರ ನಾ ಹೇಳಮಟ. 2 ಡಿಗ್ರಿ ಮಾಡಿಸ್ತೀರಿ, ಅಲ್ಲೊಟ್ಟು ಇಲ್ಲೊಟ್ಟು ಸಾಲ ಸೂಲ ಮಾಡಿ. 2 ಡಿಗ್ರಿ ಅದವ ನೋಡಕ್ ಬಂದ್ರ ನನ್ನ ಗಂಡ ಆಗವ ನನಗಿಂತ ಹೆಚ್ಚಿಗೆ ಕಲ್ತಿರ್ಬೇಕು, ಹೆಚ್ಚಿಗೆ ಪಗಾರ ತಗೋಬೇಕು ಅಂತ ಹೇಳಿ ನಾಟಕ ತೆಲುವು ಮಾಡ್ತಾರ. ನಾಟಕಲಾಡ್ಯಾರ. ನಾಟಕ ಪಾಠಕ ಅಂದ ಇವಂಗ ಬರಬ್ಬರಿ ಡ್ರಾಮಾ ಕ್ವೀನ್ ಸಿಕ್ಕಾಳ ಹೆಂತಿ.
ಇಷ್ಟು ಇಟ್ಕೊಂಡು ಕುಂತು ಮನ್ಯಾಗ ಒಂದ್ 35-40 ವರ್ಷ ಆಗಾಕ್ ನಿಂದಿರ್ತಾವ. ಆರ್ಸಿ ಹಿಂದಾಗಡೆ ವಜ್ರಮುನಿ ಅಂತವನ್ನ ಮಾಡ್ಕೊಂತಾರ. ನೋಡಿದ್ರ ಮದ್ವಿಕ್ಕಿಂತ ಮುಂಚೆ 4-5 ರೊಟ್ಟಿ ತಿನ್ಕೋ ಅಂತ ಒಂದ್ ಅಡಕಿ ಹೋಳ ಹಾಕೊಂತಿರಂಗಿಲ್ಲ. ಅಷ್ಟು ಚಲೋ ಇರ್ತಾನವ. ಏನಂದ್ರೆ ಒಟ್ಟು ವಯಸ್ಸಾಗಿರ್ತಾವು ಅಷ್ಟ. ಈ ರಮಣೆಯವ್ರು ಮಾಡ್ಕೊಂಡು ಏನಾಕತೆ ಅವ್ರಿಗೆ ಕುಡಿಯೋದ್ ಕಲಿತಾನ, ತಿನ್ನೋದ್ ಕಲಿತಾನ, ಆಮೇಲೆ ರಾತ್ರಿ ಹೊತ್ತಾಗಿ ಮನಿಗ್ ಬರೋದ್ ಕಲಿತಾನ. ಪಾರಂದೋಕ ಈ ತಿರ್ಕಂದ ನೋಡಿದ್ರ ಒಂದ್ ಮದ್ವಿಗೆ ಆಗೈತ್ರಿ. ಮತ್ತೆ ಎಷ್ಟ 7 ಮಂದಿಗೆ ಮದ್ವಿ ಆದಂಗ ಅನುಭವ ಎಲ್ಲ ಆಗ್ಬಿಟ್ಟೈತ್ ನೋಡ್ರಿ ಅವ್ರು. ಇಷ್ಟಾದ್ರೂ ಗಂಡಗ್ ಮರ್ಯಾದೆ ಕೊಡೋದು ಗೊತ್ತಿರಂಗಿಲ್ಲ ಅವ್ರಿಗೆ. ಯಾಕಂದ್ರ ಅಗದಿ ಡಿಗ್ರಿ ಕಲ್ತು ಕೊಂಬ ಬೆಳೆಸ್ಕೊಂಡ್ಬಿಟ್ಟಿರ್ತಾರ ನೋಡು. ಕೊಂಬ ಮರ್ಯಾಕ ಗಂಡ ಎತ್ ಬೇಕತ್ ಕುಡಿದು ಬಂದು ಹೊಡ್ಯಾಕ್ ನಿಂದಿರ್ತಾನ. ಹಿಂದಾಗಡ್ಸಿ ಏನೈತಿ ನಾವಲ್ಯ ನೀವಲ್ಯ ಅಂತಾವು. ಅತ್ತಾಗ ಒಂದ್ ಸೈ ಇತ್ತಾಗ ಒಂದ್ ಸೈ ಮಾಡಿ ಅದೊಂದು ತೀರ ಇದೊಂದು ತೀರ ಇಷ್ಟ ಜೀವನ. ಮತ್ತೇನೈತಿ ಬಿಡಲ್ಲ ತಿರ್ಕ. ಎಲ್ಲಾರು ಹಂಗ ಇದ್ರ ಬೆಳಗ ಹರಿತಿದ್ದಿದ್ದಿಲ್ಲ. ನಿನಗೊಳ್ಳೆ ತಲೆಯಾಗ ಹೊಕ್ಕೊಂಡೈತಿ. ಸುಮ್ ಕುಂದ್ರ ಎಲ್ಲಾರ ಒಂದ್ ಹುಡುಗಿ ಚಲೋದ ಸಿಕ್ಕತಿ. ಯವ್ವ ಲಕ್ಷ್ಮಕ್ಕ, ಈ ಮಾತು ಯಾರಿಗೆ ಹೇಳ್ಕೊಬಿಟ್ರಿ ಜೀವನದಾಗ. ಏನ ಸಿಗಂಗಿಲ್ಲ ಅಂದ್ರೆ ಸಿಗಂಗಿಲ್ಲ ಕನ್ಯವು. ಅಯ್ಯ ಅದೇ ಕಾದಿತ್ತ. ಸುಮ್ ಕುಂದ್ರ ನಾವ್ 5 ಮಂದಿ ಕೂಡಿ ಹುಡುಕ್ತೇವಿ. ನೀ ಸೈ ಒಂದ ಕೊಡೋದ್ ವಿಚಾರ ಮಾಡ. ರೇಣಕ್ಕ ಹೊಲಕ್ಕೆ ಬಂದು ಈಟ್ ಕಳೆ ಕೆತ್ತಿ ಹೋಗಿ ಮನ್ಯಾಗ 300 ರೂಪಾಯಿ ಪಗಾರ ತಗೊಂಡು ಮಕ್ಕೊಳಂಗ್ ಮಾಡಿ ಏನ ಕನ್ಯೆ ಹುಡ್ಕೋದು. ಅಲ್ಲ ತಿರ್ಕಪ್ಪ, ಮೀನಾಕ್ಷಕ್ಕ ನೀ ಏನು ಹೇಳ್ಬಿಡ್ವಾ. ನೀ ಅಂತರೂ ನೋಡಿಲಿ ನಮ್ ಸಂಬಂಧಿಕರು ಹುಡುಗಿ ಐತಿ ಅಂದ್ ಅರ್ಧ ವಯಸ್ಸುಗಳದೇನ. ಆಕಿ ಅದಾಳೋ ಇಲ್ಲೋ ಯಾರಿಗ್ ಗೊತ್ತ. ಬಾಡ್ಕೋ ಎದಿ ಬಗದ್ರ 2 ಅಕ್ಷರ ಇಲ್ಲ. ಗೌರ್ಮೆಂಟ್ ನೌಕರಿನ ಇಲ್ಲಿತ್ತಾಗ ಇಂಥದ್ದು ಇಟ್ಕೊಂಡು ಯಾರು ಕೊಡ್ತಾರ ಕನ್ಯವ? ರೇ ತಿರ್ಕಂದೋಣ ನಿಮ್ದಕ್ಕ ನೋಡಿರ ಭಾಳ ಜೀವಕ್ಕ ಕೆಟ್ಟ ಆಗ್ತೈತ್ರಿ. ಆದ್ರೆ ಮತ್ತೆ ನೋಡ್ರಿ ನಮ್ದ ಊರಾಗ ನಿಮ್ದಕ್ಕ ಮಂದಿಗ ಯಾರು ಇಲ್ಲ ರೀ. ಮತ್ತ ಕನ್ಯಾಗ ಹುಡುಕಿ ಕೊಡ್ತಿದ್ದೆ ಇಲ್ಲಂದ್ರ ನಾನು ಪತಕರ ನನ್ಗೆ ಯಾಕೆ ಕನ್ಯೆ ಹುಡುಕಿ ಮದುವೆ ಆಗ ರುಚಿನ ಉದಿಲ್ರಿ. ಅಯ್ಯ ತಿರ್ಕ ಬಾರಿ ತಲೆ ಹುಚ್ಚ ಹೋಗಿಸ್ಕೊಂಡಿಪ್ಪ ನೀನು. ಗಂಡಸೂರ್ಗೇನ್ ಕಡಿಮೆ ಮದುವೆಗೆ ಹಾಕತ್ರ ಕನ್ಯವು ನಾನಿ ಅಂತಾರ. ಆಳಂಗ 60 ಮಂದಿ ಅಂತ. ಪರಕ ನೀ ಅನ್ನ ಮಾತು ಹಿಂದಿನ ಕಾಲದಾಗ ನಡೀತಿತ್ತು, ಈಗಿಲ್ಲದ. ಆಳವಂಗ 60 ಅಲ್ಲಿಗ 60,000 ಪಗಾರ ಇದ್ರ 4 ಪೂಟಿನ ಹುಡುಗಿ ಸಿಗುದಿಲ್ಲ ಮದ್ವಿ ಮಾಡ್ಕೊಳಕ. ಗೌರ್ಮೆಂಟ್ ನೌಕರಿ ಬೇಕ್, ನೋಡಾಕ ಚಂದ ಇರ್ಬೇಕು, ಚಲೋ ಅರ್ಬಿ ಹಾಕೋಬೇಕು, ಬಾಗಲ್ದಾಗ ಕಾರ್ ಇರ್ಬೇಕು, ಮುಕ್ಕಳ್ಯಾಗ ಬೈಕ್ ಇರ್ಬೇಕು. ನಮ್ಮಂತರ ಹೊಲ್ದಾಗ ದುಡಿಯೋರ್ಗೆ ಕನ್ನೆ ಸಿಗ್ಬೇಕಲ್ಲ. ಮಗ ಹುತ್ತ ಯಾಕೆ ಸಿಗಂಗಿಲ್ಲ? ಒಂದ್ ಗಂಡ ಹುಟ್ಟೆ ತಂದಿಂದ ಒಂದ್ ಹೆಣ್ಣು ಹುಟ್ಟಕಬೇಕ. ತಡಿ ಒಟ್ಟ ಸಮಾಧಾನ ಇರು, ನಾವ ಎಲ್ಲ ಹುಡುಕ್ತೇವಿ. ಹಿಂಗ್ ಹೇಳಿ ನನ್ ಜೀವನ ಹಾಳು ಮಾಡ್ತೀರಿ ನಿಮ್ಮ. ಏನ ಮೊದ್ಲ ಅರ್ಧ ವಯಸ್ಸು ಹೊಂಟೈತಿ, ಈಗ ಇನ್ನೊಂದು ಈಟ್ ಅರ್ಧ ಉಳ್ಕೊಂಡೈತಿ. ಅದು ಹೋಗಿಂದ ಏನ್ ಮಾಡೋದ್ ಬಿಡ ತಿರ್ಕ. ಈ ಜಗತ್ತ ಹಂಗ ಹೊಂಟ್ ಬಿಟ್ಟೈತಿ ಅಂದ್ ಜಾರ್ ಕೊಡೋರದಿರ್ ನೀವ. ತಿರ್ಕ ಬಾಳ ಆತ ಊಟ ಸುಮ್ಮನಿರು. ನೋಡಿದ್ರಲ್ಲ ಸ್ನೇಹಿತರೆ, ನಮ್ ತಿರ್ಕಪ್ಪಕ್ಕ ಯಾವ್ದಾರ ಊರಾಗ ಒಂದ್ ಕನ್ನೆ ಇದ್ರೆ ಹೇಳ್ರಿಪ್ಪ, ಬಡ ಅವನ್ ಮದುವೆ ಮಾಡ್ತೇವಿ. ಹಂಗ ನನ್ನೆಲ್ಲಾ ಪ್ರೀತಿ ವೀಕ್ಷಕರಲ್ಲಿ ವಿನಂತಿಯಿಂದ ಕೇಳ್ತೇನೆ, ನಮ್ ಈ ವಿಡಿಯೋಕ್ಕ ಪ್ಲೀಸ್ ಒಂದ್ ಲೈಕ್ ಮಾಡ್ರಿ. ಹಂಗ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ. ಹಂಗ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ರಿ. ಈ ವಿಡಿಯೋ ನೋಡಿ ಕ್ಯಾಸ ನಿಮ್ದಕ್ಕ ಏನ್ ಅನಸ್ತೈತಿ ಒಂದ ನಮಗ ಕಮೆಂಟ್ ಮಾಡಿ ಹೇಳ್ರಿ. ಮತ್ತ ಯಾರಾದ್ರೂ ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕತ್ತಿದ್ರೆ ಪ್ಲೀಸ್ ದಯವಿಟ್ಟು ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮೆಲ್ಲ ಸಪೋರ್ಟು ನಮ್ ಚಾನೆಲ್ ಮೇಲೆ ಎಂದು ಹಿಂಗ ಇರ್ಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೇನೆ.